ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಹೇಳಲಾಗ್ತದೆ. ಸೊ ನೀವು ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ನೋಡಬೇಕಾದ್ರೆ ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ನೋಡಬೇಕು. ಸೊ ಕೆಲವೊಂದು ಅಸ್ಪಿರೆಂಟ್ ಏನು ಮಾಡಿದ್ದಾರೆ, ಮೆಂಬರ್ಶಿಪ್ಪನ್ನು ಪಡೆದುಕೊಂಡಿದ್ದಾರೆ. ಸೊ ನಿಮ್ಗೆ PDF ಬೇಕಾದರೆ ನೀವು ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಬೇಕು. ಅಲ್ಲಿ ನಾನು ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದಾನು. ಸೊ ಅದರಲ್ಲಿ ನಿಮ್ಗೆ PDF ನೋಟ್ಸ್ಗಳನ್ನ ಅಪ್ಲೋಡ್ ಮಾಡಲಾಗ್ತದೆ. ಸೊ ಆ ಒಂದು ಗ್ರೂಪಿಗೆ ನಿಮ್ಮನ್ನು ಆ್ಯಡ್ ಮಾಡಲಾಗ್ತದೆ. ಸೊ ನೀವು ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ನೋಡ್ಬೋದು. ಸೊ ನಿಮ್ಗೆ ಅದು ಗೊತ್ತಾಗಲಿಲ್ಲ ಅಂದರೆ ಟೆಲಿಗ್ರಾಮ್ದಲ್ಲಿ ಮೈ ಸ್ಟಡಿ ಸ್ಟ್ರಾಟರ್ಜಿ ಅಂತ ನೀವು ಸರ್ಚ್ ಮಾಡಿದರೆ ನಿಮಗೆ ಮೇಲ್ಗಡೆ ಈ ಥರ ತೋರಿಸುತ್ತದೆ. ಸೊ ಈ ಒಂದು ಐಕಾನ್ ಇರೋದನ್ನು ಕ್ಲಿಕ್ ಮಾಡಿ ನಂತರ ಏನಾಗುತ್ತೆ, ಸೊ ಓಪನ್ ಮಾಡಿ ಇಲ್ಲಿ ಡಿಸ್ಕ್ರಿಪ್ಷನ್ದಲ್ಲಿ ಅಥವಾ ಇಲ್ಲಿ ಬಯೋದಲ್ಲಿ ನೀವು ನೋಡಿದರೆ ನನ್ನ ಒಂದು ID ನಿಮ್ಗೆ ಸಿಗ್ತದೆ. ಸೊ ಅಲ್ಲಿಗೆ ಹೋಗಿ ನೀವು ಕೂಡ ಮೆಸೇಜ್ ಮಾಡ್ಬೋದು. ಮೆಸೇಜ್ ಮಾಡಿ ಮೆಂಬರ್ಶಿಪ್ಪನ್ನು ಪಡೆದುಕೊಂಡವ್ರಿಗೆ PDF ನೋಟ್ಸ್ ಸಹ ಪ್ರೊವೈಡ್ ಮಾಡಲಾಗ್ತದೆ. ಸೊ ಇವತ್ತಿನ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಹೋದೊಂದು ಕ್ಲಾಸ್ನಲ್ಲಿ ಕೆಲವೊಂದು ಸರ್ಕಲ್ಸ್ ಮೇಲೆ ಪ್ರಾಬ್ಲಮ್ಸ ನೋಡಲಾಗಿತ್ತು. ಸೊ ಅದರ ಕಂಟಿನ್ಯೂ ಪಾರ್ಟ ಇದಾಗಿರ್ತದೆ. ಸೊ ಫಸ್ಟ್ ಕ್ವಶನ್ ಏನಿದೆ ಅಂದರೆ, in the given figure RQ is a tangent to the circle with a center O if SQ equal to 6 cm, QR equal to 4 cm, then OR is equal to ಅಂದರು. ಸೊ ಇಲ್ಲಿ SQ ಅನ್ನು ಎಷ್ಟು ಕೊಟ್ಟಿದ್ದಾರೆ, 6 cm ಅದ. ಸೊ ಇದು SQ ಟೋಟಲ್ 6 cm ಐತೆ ಅಂದ್ರೆ ಈ ಕಡೆ 3 cm ಇರ್ತದೆ, ಈ ಕಡೆ 3 cm ಇರ್ತದೆ. ಯಾಕಂದ್ರೆ ಇದು ಸೆಂಟರ್ ಓದಲ್ಲಿ ಐತೆ ಅಂದ್ರೆ ಸೊ ರೇಡಿಯಸ್ ಇದು 3 ಇರ್ತದೆ. ನೆಕ್ಸ್ಟ್ ನಮ್ಗೆ ಇಲ್ಲಿ QR 4 cm. ಸೊ ಇದು 4 cm ಇರ್ತದೆ. ಸೊ ಇಲ್ಲಿ ನಮ್ಗೆ Q ಏನೈತಿ 90 ಡಿಗ್ರಿ ಇರ್ತದೆ. ಸೊ ಯಾವುದೇ ಒಂದು ಸರ್ಕಲ್ ಏನೈತಿ ಸೆಂಟರ್ದಿಂದ ಹಾಫ್ದಲ್ಲಿ ಇಲ್ಲಿ ಯಾವುದೇ ಒಂದು ಟ್ಯಾಂಜೆಂಟ್ಗೆ ಇದು ರೇಡಿಯಸ್ ಹೋಗಿ ಸರ್ಕಂಫರೆನ್ಸ್ದ ಟ್ಯಾಂಜೆಂಟ್ ಪಾಯಿಂಟ್ಗೆ ಇಲ್ಲಿ ಆ್ಯಡ್ ಆಗ್ತಾರ. ಅದು ಏನಾಗುತ್ತದೆ, ಇಲ್ಲಿ 90 ಡಿಗ್ರಿಯನ್ನು ಫಾರ್ಮ್ ಮಾಡಿರ್ತದೆ. ಸೊ ಹಾಗಾಗಿ ಇಲ್ಲಿ QR 4 cm ಕೊಟ್ಟಿದ್ದಾರೆ, ಇದು 3 cm ಆಯ್ತು. ನಾವು ಇಲ್ಲಿ OR ಅನ್ನು ಇದನ್ನ ಕಂಡು ಹಿಡಿಬೇಕು. ಸೊ OR ಎಷ್ಟಾಗುತ್ತೆ ಅಂದ್ರೆ ಇಲ್ಲಿ ಪೈಥಾಗೋರಸ್ ಪ್ರಮೇಯ ಪ್ರಕಾರ OR ಸ್ಕ್ವೇರ್ ಈಕ್ವಲ್ ಟು 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಆಗುತ್ತೆ. ಸೊ 4 ಸ್ಕ್ವೇರ್ ಅಂದರೆ 16, 3 ಸ್ಕ್ವೇರ್ ಅಂದರೆ 9, 16 9 25 ಆಗುತ್ತೆ. ಸೊ OR ಸ್ಕ್ವೇರ್ ಈಕ್ವಲ್ ಟು 25 ಆತ, ನಮ್ಗೆ OR ಈಕ್ವಲ್ ಟು 5 ಆಗುತ್ತೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ 5 cm ನಮಗೆ ಇಲ್ಲಿ OR ಬರ್ತದೆ. ನೆಕ್ಸ್ಟ್ ಕ್ವಶನ್, ಇನ್ ಅ ಸರ್ಕಲ್ ಆಫ್ ಅ ರೇಡಿಯಸ್ 7 cm, tangent PT is drawn from the point P such that PT is 24 cm. If O is the center of a circle, then find the length of a OP ಅಂದರು. ಸೊ ಇಲ್ಲಿ ಈ ರೀತಿ ಒಂದು ಸರ್ಕಲ್ ಅದ. ಸೊ ಇಲ್ಲಿಂದ ಇಲ್ಲಿಗೆ ಏನದ ಟ್ಯಾಂಜೆಂಟ. ನೆಕ್ಸ್ಟ್ ಇಲ್ಲಿ P ಇಲ್ಲಿ ಅದ. ಸೊ ಇಲ್ಲಿ T ಅದ. ನೆಕ್ಸ್ಟ್ OP. ಸೊ ಇಲ್ಲಿ ಏನಿರ್ತದ, ಇದು 90 ಡಿಗ್ರಿ ಆಗಿರ್ತದ. ನೆಕ್ಸ್ಟ್ ನಮ್ಗೆ PT ಎಷ್ಟು ಕೊಟ್ಟಿದ್ದಾರೋ ಇದು 24 ಅದ ಅಂತ. ಸೊ ನಮ್ಗೆ ಇಲ್ಲಿ ರೇಡಿಯಸ್ 7 cm ಕೊಟ್ಟಿದ್ದಾರೋ. ಸೊ ಇಲ್ಲೂ ಕೂಡ ಇಲ್ಲಿ 90 ಡಿಗ್ರಿ ಐತೆ ಅಂದ್ರೆ ಇದು OP ಸ್ಕ್ವೇರ್ ಈಕ್ವಲ್ ಟು PT ಸ್ಕ್ವೇರ್ ಪ್ಲಸ್ OT ಸ್ಕ್ವೇರ್ ಇಲ್ಲಿ ಆಗ್ತದೆ. ಸೊ ಇಲ್ಲಿ ನಮಗೆ PT ಎಷ್ಟದ, ಇಲ್ಲಿ PT ಸ್ಕ್ವೇರ ಇಲ್ಲಿ 24 ಅದ, 24 ಸ್ಕ್ವೇರ್ ಪ್ಲಸ್ OT ಎಷ್ಟದ, OT 7 ಸ್ಕ್ವೇರ್ ಅದ. ಸೊ 24 ಸ್ಕ್ವೇರನ್ನು ಮಾಡಿದಾಗ 576 ಆಗುತ್ತೆ, ಪ್ಲಸ್ 7 ಸ್ಕ್ವೇರ 49. ನೆಕ್ಸ್ಟ್ ಇಲ್ಲಿ ಇವನ್ನೆರಡು ಕೂಡಿಸಿದಾಗ 576 ಪ್ಲಸ್ 49 ಅಂದ್ರೆ 9 6 15 ಆಗುತ್ತೆ, 7 4 11, ಇದೊಂದು 12 ಆಗುತ್ತೆ. ಸೊ 625 ಆಗುತ್ತೆ. ಸೊ ಇಲ್ಲಿ ನಮಗೆ OP ಸ್ಕ್ವೇರ್ ಈಕ್ವಲ್ ಟು 625 ಆತಂದ್ರೆ OP ಸ್ಕ್ವೇರ್ ಈಕ್ವಲ್ ಟು 625 ಆತಂದ್ರೆ ನಮ್ಗೆ OP ಈಕ್ವಲ್ ಟು ಎಷ್ಟಾಗುತ್ತೆ, 25 cm ಆಗ್ತದೆ. ಸೊ ಇಲ್ಲಿ OP ನಮಗೆ 25 cm ಬರ್ತದೆ. ಸೊ ಇಲ್ಲಿ ಆಪ್ಷನ್ದಲ್ಲಿ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ
ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಇದು ಕೂಡ ಮೇಲ್ಗಡೆ ಇದ್ದ ಸೇಮ್ ಆಗಿದೆ ನೋಡ್ರಿ. ಇನ್ನು ಗಿವನ್ ಫಿಗರ್ ಪಿ ಟಿ ಇಸ್ ದ ಟ್ಯಾಂಜೆಂಟ. ಸೊ ಇದು ಪಿ ಟಿ ಅನ್ನೋದು ಇದು ಟ್ಯಾಂಜೆಂಟ್ ಅದ. ಸೊ ಇದು ಟ್ಯಾಂಜೆಂಟ. ನೆಕ್ಸ್ಟ್ ಟು ದ ಸರ್ಕಲ್ ವಿತ್ ಸೆಂಟರ್ ಓ ಅದ ಇಲ್ಲಿ. ಓ ಟಿ ಈಕ್ವಲ್ ಟು 6 ಸೆಂಟಿಮೀಟರ್. ಸೊ ಇಲ್ಲಿ ಇದು 6 ಸೆಂಟಿಮೀಟರ್ ಅದ. ಓ ಪಿ ಇಸ್ ದ ಓ ಪಿ 10 ಸೆಂಟಿಮೀಟರ್. ದೆನ್ ಫೈಂಡ್ ದ ಲೆಂತ್ ಆಫ್ ಅ ಟ್ಯಾಂಜೆಂಟ್ ಪಿ ಟಿ. ಸೊ ಇದೇಗ ಏನು ಮಾಡಿದ್ರು, ಇಲ್ಲಿ ಪಿ ಟಿ ಅನ್ನು ಕೊಟ್ಟಿದ್ರು, ನಾವು ಆವಾಗ ಓ ಪಿ ಅನ್ನು ಕಂಡು ಹಿಡಿದ್ವಿ. ಸೊ ಈಗ ಓ ಪಿ ಅನ್ನು ಕೊಟ್ಟಿದ್ದಾರೆ, ಇಲ್ಲಿ ಪಿ ಟಿ ಅನ್ನು ಟ್ಯಾಂಜೆಂಟ್ ಅನ್ನು ಕಂಡು ಹಿಡಿಬೇಕು. ಇಲ್ಲೂ ಕೂಡ ಸೇಮ್ ಫಾರ್ಮುಲಾ. ಇಲ್ಲೂ ಕೂಡ ಓ ಪಿ ಸ್ಕ್ವೇರ್ ಈಕ್ವಲ್ ಟು ಪಿ ಟಿ ಸ್ಕ್ವೇರ್ ಪ್ಲಸ್ ಓ ಟಿ ಸ್ಕ್ವೇರ. ಸೊ ಇಲ್ಲಿ ಪಿ ಟಿ ಅನ್ನು ಕಂಡು ಹಿಡಬೇಕು. ಅವಾಗ ಓ ಟಿ ಅನ್ನು ಈ ಕಡೆ ಕಳಿಸ್ರಿ. ಇಲ್ಲಿ ಓ ಪಿ ಸ್ಕ್ವೇರ್ ಎಷ್ಟದ, 10 ಅದ. 10 ಅಂದರೆ 10 ಸ್ಕ್ವೇರ್ ಏನಾಗುತ್ತೆ, 100 ಆಗುತ್ತೆ. ಸೊ ಇಲ್ಲಿ ಓ ಟಿ ಎಷ್ಟದ, ಇಲ್ಲಿ 6 ಅದ. ಸೊ ಈ 6 ಸ್ಕ್ವೇರನ್ನು ಈ ಕಡೆ ಕಳಿಸಿದಾಗ ಮೈನಸ್ ಆಗುತ್ತೆ. 6 ಸ್ಕ್ವೇರ್ ಅಂದರೆ 36. ಇಲ್ಲಿ ಪಿ ಟಿ ಆ್ಯಸ್ ಇಟ್ ಈಸ್ ಇರ್ತದೆ, ಪಿ ಟಿ ಸ್ಕ್ವೇರ್. ಸೊ 100ರಲ್ಲಿ 36 ಹೋತಂದ್ರೆ 64 ಆಗುತ್ತೆ. ಸೊ ಪಿ ಟಿ ಸ್ಕ್ವೇರ್ ಈಕ್ವಲ್ ಟು 64 ಆತಂದ್ರೆ ನಮ್ಗೆ ಪಿ ಟಿ ಈಕ್ವಲ್ ಟು ಎಷ್ಟಾಗುತ್ತೆ, 64ರ ಸ್ಕ್ವೇರ್ ರೂಟ್ 8. ಸೊ ಇಲ್ಲಿ 8 ಸೆಂಟಿಮೀಟರ್ ಏನಾಗುತ್ತೆ, ಇಲ್ಲಿ ಪಿ ಟಿ ಆಗ್ತದೆ. ಸೊ ಇಲ್ಲಿ ಆಪ್ಷನ್ ಎ ಅನ್ನೋದು ಇಲ್ಲಿ ಏನಾಗುತ್ತೆ, ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಇನ್ ಅ ಗಿವನ್ ಫಿಗರ್ ಪಾಯಿಂಟ್ ಪಿ ಇಸ್ 26 ಸೆಂಟಿಮೀಟರ್ ಅವೇ ಫ್ರಮ್ ದ ಓ ಅಂದರು, ಸೆಂಟರ್ ಓ. ಸೊ ಇದೆಷ್ಟದ, ಓ ಪಿ ಇಲ್ಲಿ 26 ಸೆಂಟಿಮೀಟರ್ ಅದ. ಸೊ ಇಲ್ಲಿ ಪಾಯಿಂಟ್ ಇರ್ತದೆ. ನೆಕ್ಸ್ಟ್ ದ ಲೆಂತ್ ಆಫ್ ಪಿ ಟಿ. ಸೊ ಲೆಂತನ್ನು ಕಂಡು ಹಿಡಿಬೇಕು ನಾವು. ಇದನ್ನು ಲೆಂತ್ ಆಫ್ ಪಿ ಟಿ ಆಫ್ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಓ ಟಿ ಪಿ ಫ್ರಮ್ ಪಿ ದಿಂದ ಸರ್ಕಲ್ ಇಸ್ 24 ಸೆಂಟಿಮೀಟರ್ ಅಂದರು. ಸೊ ಇಲ್ಲಿ ಇದನ್ನು ನಮ್ಗೆ 24 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನಾವು ಇಲ್ಲಿ ರೇಡಿಯಸ್ ಓ ಟಿ ಅನ್ನು ಕಂಡು ಹಿಡಿಬೇಕು. ಸೊ ಇಲ್ಲಿ ಏನಾಗುತ್ತೆ, ಇದು 90 ಡಿಗ್ರಿ ಆಗುತ್ತೆ. ಸೊ ಇಲ್ಲಿ ಟ್ಯಾಂಜೆಂಟ್ಗೆ ರೇಡಿಯಸ್ದಿಂದ ಹೋಗಿ ಲೈನ್ ಟಚ್ ಆತಂದ್ರೆ ಅದ ಅಲ್ಲಿ 90 ಡಿಗ್ರಿಯನ್ನು ಫಾರ್ಮ್ ಮಾಡೇ ಇರ್ತದೆ. ಸೊ ಇಲ್ಲಿ 26 ಸ್ಕ್ವೇರ್ ಈಕ್ವಲ್ ಟು 24 ಸ್ಕ್ವೇರ್ ಪ್ಲಸ್ ಇದು ಓ ಟಿ ಅಂದ್ರೆ 6 ಅಂತವ್ರಿ, 6 ಸ್ಕ್ವೇರ. ಸೊ ಇಲ್ಲಿ 26 ಸ್ಕ್ವೇರ್ ಏನಾಗುತ್ತೆ, ಇಲ್ಲಿ ನಿಮ್ಗೆ 676 ಆಗುತ್ತೆ. ಮೈನಸ್ 24 ಸ್ಕ್ವೇರ್ ಅಂದ್ರೆ 576 ಆಗುತ್ತೆ. ಸೊ ಈ ಕಡೆ ಪ್ಲಸ್ ಇದ್ದಿದ್ದನ್ನು ಈ ಕಡೆ ತಂದಾಗ ಮೈನಸ್ ಆಗ್ತದೆ. ಸೊ ಇಲ್ಲಿ 6 ಸ್ಕ್ವೇರ್ ಆ್ಯಸ್ ಇಟ್ ಈಸ. ನೆಕ್ಸ್ಟ್ ಇಲ್ಲಿ 676 ಒಳಗೆ 576 ಕಳೆದ್ವಿ ಅಂದರೆ 100 ಉಳಿತದೆ. ಸೊ ಇಲ್ಲಿ 6 ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ ಆರ್ ಈಕ್ವಲ್ ಟು ಏನಾಗುತ್ತೆ, 10 ಸೆಂಟಿಮೀಟರ್ ಇಲ್ಲಿ ಆಗ್ತದೆ. ಸೊ ಈ ಥರ ಆನ್ಸರ್ ಏನ, ಓ ಟಿದ ರೇಡಿಯಸ್ ಆಫ್ ಸರ್ಕಲ್ ಏನಾಗುತ್ತೆ, 10 ಸೆಂಟಿಮೀಟರ್ ಇರ್ತದೆ. ನೆಕ್ಸ್ಟ್ ಕ್ವಶನ್. ಇನ್ ದ ಗಿವನ್ ಫಿಗರ್ ಎ ಬಿ ಆ್ಯಂಡ್ ಎ ಸಿ ಆರ್ ದ ಟ್ಯಾಂಜೆಂಟ್ಸ್ ಟು ದ ಸರ್ಕಲ್ ವಿತ್ ದ ಸೆಂಟರ್ ಓ ಸಚ್ ದ್ಯಾಟ್ angle BAC equal to 40 degree, then angle BOC is equal to ಅಂದರು. ಸೊ ಇಲ್ಲಿ ಎ ಆ್ಯಂಗಲ್ ಎಷ್ಟು ಕೊಟ್ಟಿದ್ದಾರೆ, 40 ಡಿಗ್ರಿಯನ್ನು ಕೊಟ್ಟಿದ್ದಾರೆ. ನಾವು ಈ ಥರ ಆಪೋಸಿಟ್ ಆ್ಯಂಗಲನ್ನು ಇಲ್ಲಿ ಕಂಡು ಹಿಡಿಬೇಕು. ಸೊ ಇಲ್ಲಿ ಆಪೋಸಿಟ್ ಆ್ಯಂಗಲ್ ಎಷ್ಟಾಗ್ತದೆ ಅಂದ್ರೆ, ಸೊ ಇಲ್ಲಿ ಎ ಬಿ ಓ ಸಿ ಇದೊಂದು ಕ್ವಾಡ್ರಿಲ್ಯಾಟ್ರಲ್ ಆಗ್ತದೆ. ಸೊ ಯಾವ ರೀತಿ ಅದ, ಇದು ಈ ರೀತಿ ಒಂದು ಕ್ವಾಡ್ರಿಲ್ಯಾಟ್ರಲ್ ಅದ. ಸೊ ಈ ಕ್ವಾಡ್ರಿಲ್ಯಾಟ್ರಲ್ ಒಳಗೆ ಈ ಡಿಗ್ರಿ ಇವೆರಡು ಏನೈತಿ 90 ಡಿಗ್ರಿ ಆಗ್ತಾವೆ. ಯಾಕಂದ್ರೆ ಇಲ್ಲಿ ರೇಡಿಯಸ್ ಒ ಬಿ ಮತ್ತು ಒ ಸಿ ಇಲ್ಲಿ ಟ್ಯಾಂಜೆಂಟ್ ಎ ಸಿ ಮತ್ತು ಎ ಬಿಗೆ ಕಟ್ ಆಗಿರೋದ್ರಿಂದ ಇವೆರಡು ಟ್ಯಾಂಜೆಂಟ್ ಕೈಲಿ 90 ಡಿಗ್ರಿಯನ್ನು ಫಾರ್ಮ್ ಮಾಡಿರ್ತವೆ. ಸೊ ಇವೆರಡು ಕೂಡಿ 180 ಡಿಗ್ರಿ ಆಗ್ತದೆ. ಸೊ ಇಲ್ಲಿ ಒಂದು ಕ್ವಾಡ್ರಿಲ್ಯಾಟ್ರಲ್ ಯಾವಾಗಿದ್ರು 360 ಡಿಗ್ರಿ ಇರ್ತದೆ ಇಂಟೀರಿಯರ್ ಆ್ಯಂಗಲ್ ಸಮ. ಸೊ ಇಂಟೀರಿಯರ್ ಆ್ಯಂಗಲ್ ಸಮ 360 ಐತೆ ಅಂದರೆ ನಮಗಿಲ್ಲಿ ಟೋಟಲ 360 ಡಿಗ್ರಿ ಆಗಬೇಕು. ಈಗ ಆಲ್ರೆಡಿ ಇದು 90 180 ಆಯ್ತು. ಇದು 40 ಎಷ್ಟಾಯ್ತು, 180 ಪ್ಲಸ್ 40. ಸೊ ಈ ಆ್ಯಂಗಲ್ ಗೊತ್ತಿಲ್ಲ, ಈ ಆ್ಯಂಗಲ್ ಯಾಸ್ ಇಟ್ ಇಸ್ ಇಲ್ರಿ ಓತಾ ಈಕ್ವಲ್ ಟು 360 ಡಿಗ್ರಿ ಆಗ್ಬೇಕು ನಮಗೆ. ಸೊ ಇದು 220 ಪ್ಲಸ್ ಆ್ಯಂಗಲ್ ಓ ಈಕ್ವಲ್ ಟು 360 ಆಗುತ್ತೆ.
ನೆಕ್ಸ್ಟ್ ಆ್ಯಂಗಲ್ ಓ ಈಕ್ವಲ್ ಟು ಏನಾಗುತ್ತೆ, ಈ 220 ಈ ಕಡೆ ತೊಗೊಂಡಾಗ 360 ಮೈನಸ್ 220 ಮಾಡಿದಾಗ ನಮಗೆ ಎಷ್ಟಾಗುತ್ತೆ, 360 ಮೈನಸ್ 220 ಮಾಡಿದಾಗ ನಮಗಿಲ್ಲಿ 140 ಏನು ಬರ್ತದೆ, ಇಲ್ಲಿ 40 ಡಿಗ್ರಿ ಇಲ್ಲಿ ಬರ್ತದೆ. ಸೊ ಇಲ್ಲಿ ಆ್ಯಂಗಲ್ ಓ ಈಕ್ವಲ್ ಟು ಏನಾಗುತ್ತೆ, 140 ಅನ್ನೋದು ಇಲ್ಲಿ ಆಗುತ್ತೆ. ಸೊ 140 ಡಿಗ್ರಿ ಇಲ್ಲಿ ಏನಾಗುತ್ತೆ, ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ಯಾವುದೇ ಒಂದು ಪಾಲಿಗಾನ್ದ ಇಂಟೀರಿಯರ್ ಆ್ಯಂಗಲನ್ನು ಕಂಡುಹಿಡಿಬೇಕಂದ್ರೆ, ಸೊ ಈಗ ಒಂದು ವೇಳೆ ತ್ರಿಭುಜ ಇತ್ತಂದ್ರೆ ಈ ಥರ ಇಂಟೀರಿಯರ್ ಆ್ಯಂಗಲ್ ಸಮ್ ಎಷ್ಟಾಗ್ತದೆ. ಒಂದು ವೇಳೆ ಇದು ಕ್ವಾಡ್ರಿಲ್ಯಾಟ್ರಲ್ ಅದ, ಸೊ ಅಂದ್ರೆ ಚತುರ್ಭುಜ ಇಲ್ಲಿ. ಸೊ ಈ ಥರ ಒಂದು ಇಂಟೀರಿಯರ್ ಆ್ಯಂಗಲ್ ಎಷ್ಟಾಗ್ತದೆ, ಇಂಟೀರಿಯರ್ ಆ್ಯಂಗಲ್ ಸಮ್ ಎಷ್ಟಾಗ್ತದೆ, ಅದಕ್ಕೊಂದು ಫಾರ್ಮುಲಾ ಅದ. ಸೊ ಇದನ್ನು ನೆನಪಿಟ್ಕೋರಿ, n-2 ಇಂಟು 180 ಆಗ್ತದೆ. ಸೊ ಇದನ್ನು ಮಾಡಿದಾಗ ನಮ್ಗೆ ಏನೈತಿ, ಇಂಟೀರಿಯರ್ ಆ್ಯಂಗಲ್ ಸಮ ಸಿಗ್ತದೆ. ಸೊ ಇಲ್ಲಿ ಇದು ಎನ್ ಅನ್ನೋದು ಏನೈತಿ, ನಂಬರ್ ಆಫ್ ಸೈಡ್ಸ್ ಅನ್ನೋದಾಗುತ್ತದೆ. ಸೊ ನಂಬರ್ ಆಫ್ ಸೈಡ್ಸ್ ಎಷ್ಟಿರ್ತಾವೆ ಅದರಲ್ಲಿ 2 ಮೈನಸ್ ಮಾಡಿ 180ದಿಂದ ಇಂಟು ಮಾಡಿದಾಗ ನಮ್ಗೆ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಸಿಗ್ತದೆ. ಸೊ ಇಲ್ಲಿ ತ್ರಿಭುಜಕ್ಕೆ 3 ಸೈಡ್ ಇರ್ತಾವೆ, 3ರಲ್ಲಿ 2 ಹೋತಂದ್ರೆ 1 ಉಳಿತದೆ. 1 ಇಂಟು 180 ಅಂದಾಗ ತ್ರಿಭುಜದ ಇಂಟೀರಿಯರ್ ಆ್ಯಂಗಲ್ ಸಮ 180 ಡಿಗ್ರಿ ಆಗಿರ್ತದೆ. ಸೊ ಇಲ್ಲಿ ನೀವು ಇದು ಚತುರ್ಭುಜ 4 ಸೈಡ್ ಇರ್ತಾವೆ, 4ರಲ್ಲಿ ಇಲ್ಲಿ 2 ಕಳೆದಾಗ 2 ಉಳಿತದೆ. 2 ಇಂಟು 180 ಮಾಡಿದಾಗ 360 ಆಗ್ತದೆ. ಅದೇ ರೀತಿ ನೀವು ಪೆಂಟಾಗೋನನ್ನು ತಗೋಬೋದು. ಸೊ ಪೆಂಟಾಗೋನದಲ್ಲಿ 5 ಇರ್ತಾವೆ, 5ರಲ್ಲಿ 2 ತೆಗೀರಿ, 3 ಉಳಿತದ. 3 ಇಂಟು 180 ಮಾಡಿದಾಗ ಇಲ್ಲಿ ನಮಗೆ ಎಷ್ಟು ಬರ್ತದೆ, 540 ಇಲ್ಲಿ ಬರ್ತದೆ. ಸೊ ಇದೇ ರೀತಿ ಏನಾಗುತ್ತೆ, ನೀವು ಇಂಟೀರಿಯರ್ ಆ್ಯಂಗಲ್ ಸಮ್ಮನ್ನ ಯಾವುದೇ ಪಾಲಿಗಾನ್ದ ಕಂಡುಹಿಡಿಬಹುದಾಗಿರ್ತದೆ. ನೆಕ್ಸ್ಟ್, ಇನ್ ಅ ಗಿವನ್ ಫಿಗರ್ AB and AC are the tangents to the circle with the center O, radius 8 cm. ಸೊ ರೇಡಿಯಸ್ ಎಷ್ಟದ, 8 ಸೆಂಟಿಮೀಟರ್ ಅದ. ಸೊ ಇಲ್ಲಿ OA 17 ಸೆಂಟಿಮೀಟರ್ ಅದ. ದೆನ್ ಲೆಂತ್ ಆಫ್ AC ಅನ್ನು ಇದನ್ನು ಕಂಡುಹಿಡಿ ಅಂದರು. ಸೊ ಇಲ್ಲಿ ನಮ್ಗೆ ಇಲ್ಲಿ OCನೂ ಎಷ್ಟಾಗುತ್ತೆ, 8 ಸೆಂಟಿಮೀಟರ್ ಆಗುತ್ತೆ. ಯಾಕಂದರೆ ಇಲ್ಲಿ ಸರ್ಕಲ್ ಒಳಗೆ ಯಾವುದೇ ಒಂದು ಬಿಂದುಕ್ಕೆ ನೀವು ರೇಡಿಯಸ್ ಹೇಳಿದ್ರೂ ಕೂಡ ಎಲ್ಲ ಕಡೆ ಸೇಮ ಇರ್ತದೆ. ಸೊ ಈ ಕಡೆ ಹೇಳಿದ್ರೂ ಕೂಡ ಇದು 8 ಸೆಂಟಿಮೀಟರ್, ಇಲ್ಲಿ ಹೇಳಿದ್ರು ಕೂಡ ಇದು 8 ಸೆಂಟಿಮೀಟರ್ ರೇಡಿಯಸ್ ಇರ್ತದೆ. ಸೊ ಹಾಗಾಗಿ ಇಲ್ಲಿ OCನೂ ಕೂಡ ನಮಗೆ ಇಲ್ಲಿ 8 ಸೆಂಟಿಮೀಟರ್ ಆಯಿತು. ಸೊ ಇಲ್ಲಿ ನಮ್ಗೆ OA ಎಷ್ಟದ, OA 17 ಸೆಂಟಿಮೀಟರ್ ಅದ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ 90 ಡಿಗ್ರಿ ಇರ್ತದೆ. ಸೊ ನಾವು 17, ಸೊ ಇಲ್ಲಿ 90 ಡಿಗ್ರಿ ಇರ್ತದೆ ಅಂದ್ರೆ ಇಲ್ಲಿ ಏನಾಗುತ್ತೆ, OA ಸ್ಕ್ವೇರ್ ಈಕ್ವಲ್ ಟು OC ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್ ಇಲ್ಲಿ ಆಗ್ತದೆ. ಸೊ OA ಗೊತ್ತದ ನಮಗೆ, OA ಎಷ್ಟದ 17 ಸ್ಕ್ವೇರ್ 289. ಸೊ OC ಅಂದ್ರೆ 64 ಆಗುತ್ತೆ, 8 ಸ್ಕ್ವೇರ್. ಸೊ AC ಕಂಡು ಹಿಡಿಬೇಕು ನಾವು, AC ಸ್ಕ್ವೇರ್ ಅದ. ಸೊ 289 64 ಕಳೆದಾಗ 225 ಆಗುತ್ತೆ. ಸೊ AC ಸ್ಕ್ವೇರ್ ಈಕ್ವಲ್ ಟು 225 ಆತಂದ್ರೆ AC ಈಕ್ವಲ್ ಟು 15 ಆಗುತ್ತೆ. 15 ಸೆಂಟಿಮೀಟರ್ ಇಲ್ಲಿ ಏನಾಗುತ್ತೆ, AC ಆಗ್ತದೆ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ AC ಅನ್ನೋದಿದೆ 15 ಸೆಂಟಿಮೀಟರ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್, ಇನ್ ದ ಗಿವನ್ ಫಿಗರ್ O is the center of a circle, AOC is a diameter such that angle ACB is 50. If AT is the tangent to the circle at a point A, then angle BAT ಅಂತ ಕೇಳಿದರು. ಸೊ ಆ್ಯಂಗಲ್ ನಾವು BAT ಈ ಆ್ಯಂಗಲನ್ನು ಕಂಡು ಹಿಡಿಬೇಕು. ಸೊ ಇದು 50 ಅದ. ಸೊ ಸರ್ಕಲ್ದ ಹಾಫ್ದ್ರೊಳಗೆ ನೀವು ಎಲ್ಲೇ ಒಂದು ಟ್ರಯಾಂಗಲನ್ನು ಫಾರ್ಮ್ ಮಾಡಿದ್ರು ಕೂಡ ಏನೈತಿ, ಇಲ್ಲಿ ಇದು 90 ಡಿಗ್ರಿ ಟೋಟಲ್ ನೋಡಿದಾಗ ಇಲ್ಲಿ 90 ಡಿಗ್ರಿ ಇರ್ತದೆ. ಸೊ ನಮಗೆ ಬೇಕಾಗಿದ್ದು ಇಲ್ಲಿ BAT ಅಟ್ಟಬೇಕು. ಇಲ್ಲಿ 50 ಅದ ಅಂದ್ರೆ ಇದು ಕೂಡ 50 ಡಿಗ್ರಿನ ಇರ್ತದೆ. ಸೊ ಇದು 50 ಆತಂದ್ರೆ ಇದು ಟೋಟಲ್ 90 ಅದ ಅಂದ್ರೆ ಸೊ BAT ಇಸ್
40 ಡಿಗ್ರಿ ಏನಾಗುತ್ತೆ ಆಗ್ತದೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, in a given figure 80 is the tangent to the circle with the center O such that OT is equal to 4 cm and angle OTA equal to 30 degree, then 80 ಅಂತ ಕೇಳಿದರು. ಸೊ ಇಲ್ಲಿ ನಮ್ಗೆ OT ಅನ್ನು ಕೊಟ್ಟಿದ್ದರು 4 ಸೆಂಟಿಮೀಟರ್. ಸೊ ಇದು 4 ಸೆಂಟಿಮೀಟರ್ ಅದ. ಸೊ ಇದು ಆ್ಯಂಗಲ್ ನಾವು ಈ 80 ಅನ್ನು ಕಂಡು ಹಿಡಿಬೇಕು. ಸೊ ಇಲ್ಲಿ ಆ್ಯಂಗಲ್ 30 ಡಿಗ್ರಿಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ 80 ಅನ್ನು ಕಂಡು ಹಿಡಿಬೇಕಂದ್ರೆ ನಾವು ಇಲ್ಲಿ ಕಾಸ್ ಥೀಟಾ ಅಂತ ತಗೋನು. ಕಾಸ್ ಥೀಟಾ ಈಕ್ವಲ್ ಟು ಏನಾಗುತ್ತೆ 80 ಬೈ OT ಅಂತ ಇಲ್ಲಿ ಆಗ್ತದೆ. ಸೊ ಇಲ್ಲಿ ಅಡ್ಜಸೆಂಟ್ ಸೈಡ, ಇಲ್ಲಿ ಆಪೋಸಿಟ್ ಸೈಡ. ಸೊ ಇವೆರಡು ಏನಾಗುತ್ತೆ, ಸೊ 80 ಬೈ OT ಅಂತ ಆಗುತ್ತೆ. ಸೊ ಅದ ಸೈನ್ ತೊಂದಾಗ ಇಲ್ಲಿ OA ಬೈ OT ಅಂತ ಆಗುತ್ತೆ. ಬಟ್ ಇಲ್ಲಿ ಕಾಸನ್ನು ತಗೋನು. ಕಾಸ ಯಾಕೆ ತಗೋನು ಅಂದ್ರೆ ನಮ್ಗೆ ಇಲ್ಲಿ 80ನ ಬೇಕಾಗ್ಯದ. ಸೊ ಹಾಗಾಗಿ 80 ಬೈ OT ಈಕ್ವಲ್ ಟು ಕಾಸ್ ಥೀಟಾ ಆಗುತ್ತೆ. ಸೊ ಕಾಸ್ ಥೀಟಾವನ್ನು ಎಷ್ಟು ಕೊಟ್ಟಿದ್ದಾರೆ, 30 ಡಿಗ್ರಿಯನ್ನು ಕೊಟ್ಟಿದ್ದಾರೆ. ಈಕ್ವಲ್ ಟು 80 ಅಂದ್ರೆ ನಮ್ಗೆ ಗೊತ್ತಿಲ್ಲ, 80 ಆಸ್ ಇಟ್ ಈಸ್ ಇಲ್ರಿ. ಇಲ್ಲಿ OT ಅಂದರೆ ಎಷ್ಟು ಕೊಟ್ಟಿದ್ದಾರೆ, 4 ಸೆಂಟಿಮೀಟರ್ ಅದ, 4 ಇಡ್ರಿ. ಸೊ ಕಾಸ್ 30 ಅಂದರೆ ಎಷ್ಟಾಗುತ್ತೆ, √3/2 ಆಗುತ್ತೆ. ಸೊ ಇಲ್ಲಿ 80 ಬೈ 4 ಆಗುತ್ತೆ. ಸೊ ಇಲ್ಲಿ 2 ಒಂದ್ಲೆ 2 ಎರಡ್ಲೆ. ಸೊ ನಮಗೆ ಇಲ್ಲಿ 80 ಬೇಕು. ಸೊ ಈ 2 ಅನ್ನು ಈ ಕಡೆ ಕಳಿಸಿದಾಗ ಏನಾಗುತ್ತೆ, 2√3 ಆಗುತ್ತೆ. ಸೊ 80 ಈಕ್ವಲ್ ಟು 2√3 ಆಗುತ್ತೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. 2√3 ಸೆಂಟಿಮೀಟರ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿಗೆ ಈ ಕ್ವಶನ್ ಕಂಪ್ಲೀಟ್ ಅದು. ಸೊ ಮೆಂಬರ್ಶಿಪ್ಪನ್ನು ಪಡೆದುಕೊಂಡವರು ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ಏನೈತಿ ನೀವು PDF ನೋಟ್ಸ್ಗಳನ್ನು ಪಡಿಬೇಕು. ಸೊ ಬಹಳ ಜನ ಮೆಂಬರ್ಶಿಪ್ ಆಗಿದ್ದಾರೆ, ಬಟ್ PDF ನೋಟ್ಸ್ಗಳನ್ನು ಪಡೆದಿಲ್ಲ. ಸೊ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಗೆ ಹೋಗಿ ಮೆಸೇಜ್ ಮಾಡಿ ಪಡಿಬೋದು. ಸೊ ಅಲ್ಲಿ ಲಿಂಕ್ ಎಕ್ಸ್ಪೈರ್ ಅಂತ ತೋರಿಸತ್ತೀರ, ನೀವು ಡೈರೆಕ್ಟ್ ಟೆಲಿಗ್ರಾಮ್ದಲ್ಲಿ ಮೈ ಸ್ಟಡಿ ಸ್ಟ್ರಾಟರ್ಜಿ ಅಂತ ಸರ್ಚ್ ಮಾಡಿರಿ. ಸೊ ನಿಮ್ಗೆ ಚಾನಲ್ ಸಿಗ್ತದೆ. ಸೊ ಆ ಚಾನಲ್ದಲ್ಲಿ ಏನೈತಿ ನಿಮ್ಗೆ ಬಯೋದಲ್ಲಿ ನನ್ನ ಒಂದು ID ಸಿಗ್ತದೆ, ಅಲ್ಲಿ ಹೋಗಿ ನೀವು ಮೆಸೇಜ್ ಮಾಡಿ PDF ನೋಟ್ಸು, ಮಾಡೆಲ್ ಕ್ವಶನ್ ಪೇಪರು ಎಲ್ಲ ನೀವು ಪಡಿಬೋದು. ಹಾಗೆ ಈ ಮೆಂಬರ್ಶಿಪ್ ಪ್ರೈಸ ಓನ್ಲಿ 159 ಮಾತ್ರ ಅದ. ಸೊ ಜಾಸ್ತಿ ಏನಲ್ಲ ಇದೆ. ಸೊ ನಿಮ್ಗೆ ಇಲ್ಲ ಕಡಿಮೆ ಅಂದ್ರೂ 20ರಿಂದ 30 ಮಾಡೆಲ್ ಕ್ವಶನ್ ಪೇಪರ್ ನಿಮ್ಗೆ ಸಿಗ್ತಾವ. ಹಾಗೆ ಮ್ಯಾಥಮೆಟಿಕ್ಸು, ಫಿಸಿಕ್ಸು, ಜಿಯೋಗ್ರಫಿ ಎಲ್ಲ ನೋಟ್ಸು ಸಹ ನಿಮ್ಗೆ ದೊರೀತಾವ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.